Divine Grace Igniter. ತೀರ್ಥ ಅಥವಾ ಪವಿತ್ರ ನೀರಿನ ಮಹತ್ವ ಮತ್ತು ಮೂಲ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಧರ್ಮಸಭೆಯ ಸಂಪ್ರದಾಯದಲ್ಲಿ ಪವಿತ್ರ ನೀರಿಗೆ ಒಂದು ಅತಿ ಉನ್ನತ ಸ್ಥಾನವಿದೆ. ಇದು ಕೇವಲ ಪ್ರಕೃತಿಯ ಒಂದು ತತ್ವವಲ್ಲ, ದೇವರ ಕೃಪೆಯ ಸ್ಪರ್ಶವನ್ನು ಹೊತ್ತುಕೊಂಡಿರುವ ದಿವ್ಯ ಚಿಹ್ನೆಯಾಗಿದೆ. ನೀರು ಜೀವನದ ಮೂಲ, ಶುದ್ಧೀಕರಣದ ಸಂಕೇತ. ದೇಹವನ್ನು ಶುದ್ಧಗೊಳಿಸುವಂತೆ ಪವಿತ್ರ ನೀರು ಆತ್ಮವನ್ನು ಪಾಪದಿಂದ ದೂರವಿಟ್ಟು ಕೃಪೆಯ ಮಾರ್ಗದಲ್ಲಿ ನಡೆಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಗಮನಿಸಿದ್ದೀರಾ, ನಾವು ಪವಿತ್ರ ದೇವಾಲಯವನ್ನು ಪ್ರವೇಶಿಸುವ ಮೊದಲು ನಮ್ಮ ಕೈಯನ್ನು ಪವಿತ್ರ ನೀರಿನಲ್ಲಿ ಮುಳುಗಿಸಿ ಶಿಲುಬೆಯ ಗುರುತನ್ನು ಹಾಕುತ್ತೇವೆ. ಕೆಲವೊಮ್ಮೆ ಇದು ಒಂದು ಚಟವಂತೆ ತೋರುತ್ತದೆ, ಆದರೆ ಅದರ ಹಿಂದೆ ಇರುವ ಆಳವಾದ ಅರ್ಥವನ್ನು ಅರಿತರೆ ನಮ್ಮ ನಂಬಿಕೆ ಇನ್ನಷ್ಟು ಜೀವಂತವಾಗುತ್ತದೆ. ಬನ್ನಿ ಹಾಗಾದರೆ ತೀರ್ಥದ ಮಹತ್ವವನ್ನು ತಿಳಿಯೋಣ. ಪವಿತ್ರ ನೀರಿನ ಮೂಲ. ನೀರು ದೇವರ ಸೃಷ್ಟಿಯ ಪ್ರಾರಂಭದಲ್ಲಿಯೇ ಕಾಣಿಸಿಕೊಂಡಿತ್ತು. ಆದಿ ಗ್ರಂಥದಲ್ಲಿ ನಾವು ಹೀಗೆಂದು ಓದುತ್ತೇವೆ, ಆತ್ಮವು ನೀರಿನ ಮೇಲೆ ತೇಲುತ್ತಿತ್ತು. ದೇವರ ಆತ್ಮ ನೀರಿನ ಮೇಲೆ ಚಲಿಸುತ್ತಿದ್ದವು ಎಂದರೆ ನೀರೇ ದೇವರ ಕೃಪೆಯ ಆಧ್ಯಾತ್ಮಿಕ ಸಂಕೇತವೆಂಬುದು ಸ್ಪಷ್ಟವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ನೀರನ್ನು ದೇವರು ಜನರ ಶುದ್ಧೀಕರಣಕ್ಕೆ ಬಳಸಲು ಸೂಚಿಸಿದ್ದರು. ಮೋಶೆಯ ಕಾಲದಲ್ಲಿ ಜನರು ದೇವರ ಸನ್ನಿಧಿಗೆ ಬರಬೇಕಾದರೆ ಮೊದಲು ನೀರಿನಿಂದ ತೊಳೆಯಬೇಕಿತ್ತು. ಅಂದರೆ ನೀರೇ ಶುದ್ಧತೆ, ಪರಿಶುದ್ಧತೆ, ದೇವರ ಸಾನ್ನಿಧ್ಯಕ್ಕೆ ತಯಾರಾಗುವ ಮಾರ್ಗವಾಗಿತ್ತು. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬಾಪ್ತಿಸ್ತನು ಜೋರ್ಡಾನ್ ನದಿಯಲ್ಲಿ ಜನರಿಗೆ ದೀಕ್ಷಾಸ್ನಾನ ನೀಡಿ ಪಾಪಕ್ಷಮೆಯನ್ನು ಸಾರಿದನು ಮತ್ತು ಕ್ರಿಸ್ತನು ತಾನೇ ಆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿದರು. ಆ ಕ್ಷಣದಲ್ಲಿ ಪರಲೋಕ ತೆರೆಯಿತು, ತಂದೆಯ ಧ್ವನಿ ಕೇಳಿಸಿತು, ಪವಿತ್ರ ಆತ್ಮವು ಹಕ್ಕಿಯ ರೂಪದಲ್ಲಿ ಇಳಿಯಿತು. ಅಂದರೆ ಕ್ರಿಸ್ತನು ನೀರನ್ನು ಶಾಶ್ವತವಾಗಿ ದಿವ್ಯಕೃಪೆಯ ಬಾಗಿಲನ್ನಾಗಿ ಮಾಡಿದರು ಎಂದು ನಾವು ಪವಿತ್ರ ಗ್ರಂಥದಿಂದ ತಿಳಿಯಬಹುದು. ಚರ್ಚಿನ ಪರಂಪರೆಯಲ್ಲಿ ಪವಿತ್ರ ನೀರು. ಕ್ರಿಸ್ತನ ನಂತರ ದೇವಾಲಯದಲ್ಲಿ ನೀರಿಗೆ ವಿಶಿಷ್ಟ ಸ್ಥಾನ ದೊರಕಿತು. ಮೊದಲ ಶತಮಾನಗಳಿಂದಲೇ ಪಾದ್ರಿಗಳು ಪ್ರಾರ್ಥನೆ ಮೂಲಕ ನೀರನ್ನು ಆಶೀರ್ವದಿಸಿ ನಂಬಿಗಸ್ತರು ಅದನ್ನು ಮನೆಗಳಲ್ಲಿ, ಯಾತ್ರೆಗಳಲ್ಲಿ ಹಾಗೂ ಪಾಪದಿಂದ ರಕ್ಷಣೆಯ ಸಂಕೇತವಾಗಿ ಬಳಸಲು ಪ್ರಾರಂಭಿಸಿದರು. ಇಂದಿಗೂ ನಾವು ದೇವಾಲಯಗಳಲ್ಲಿ ಪವಿತ್ರ ನೀರಿನ ಪಾತ್ರೆಯನ್ನು ಕಾಣುತ್ತೇವೆ. ಪ್ರತಿ ಬಾರಿ ನಾವು ಅದರಲ್ಲಿ ಶಿಲುಬೆಯ ಗುರುತು ಮಾಡುವಾಗ ಅದು ಎರಡು ಸಂಗತಿಗಳನ್ನು ನೆನಪಿಸುತ್ತದೆ. ಮೊದಲನೆಯದಾಗಿ ದೀಕ್ಷಾಸ್ನಾನದ ಸ್ಮರಣೆ, ನಾವು ದೇವರ ಮಕ್ಕಳೆಂದು. ಎರಡನೆಯದಾಗಿ ದೇವರ ರಕ್ಷಣೆಯ ನಂಬಿಕೆ, ಆತನು ನಮ್ಮೊಡನೆ ಇದ್ದಾರೆ ಎಂದು. ಪವಿತ್ರ ನೀರಿನ ಆತ್ಮೀಯ ಫಲ. ಶುದ್ಧೀಕರಣ. ದೇಹವನ್ನು ನೀರು ತೊಳೆಯುವಂತೆ ಆತ್ಮವನ್ನು ಪವಿತ್ರ ನೀರು ಶುದ್ಧಗೊಳಿಸುತ್ತದೆ. ರಕ್ಷಣೆ. ಸೈತಾನನ ಪ್ರಲೋಭನೆಗಳಿಂದ, ಕತ್ತಲೆಯಿಂದ, ಭಯದಿಂದ ರಕ್ಷಣೆ ನೀಡುತ್ತದೆ. ಆಶೀರ್ವಾದ. ಮನೆ, ಹೊಲ, ಪಶು ಪಕ್ಷಿ, ಅಕ್ಕಿಯನ್ನ ಎಲ್ಲಕ್ಕೂ ಆಶೀರ್ವಾದ ತರುತ್ತದೆ. ನಂಬಿಕೆಯ ನೆನಪು. ಶಿಲುಬೆಯ ಗುರುತು ಮಾಡುವಾಗ ಕ್ರಿಸ್ತನು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಎಂಬ ಸತ್ಯವು ಹೃದಯದಲ್ಲಿ ಮುದ್ರಿತವಾಗುತ್ತದೆ. ಪವಿತ್ರ ನೀರಿನ ಮಹತ್ವ. ಪ್ರಿಯರೇ, ನಾವು ಪವಿತ್ರ ನೀರನ್ನು ಯಾವಾಗ ಬಳಸಬೇಕೆಂದರೆ ಬೆಳಗ್ಗೆ ಎದ್ದು ಮಲಗುವ ಮೊದಲು, ಪ್ರಯಾಣಕ್ಕೆ ಹೊರಟಾಗ, ಪ್ರಾರ್ಥನೆ ಪ್ರಾರಂಭಿಸುವಾಗ, ಮನೆ, ಹೊಲ, ವಾಹನ, ಹೊಸ ವಸ್ತುಗಳಿಗೆ ಆಶೀರ್ವಾದ ಪಡೆಯುವಾಗ. ಪ್ರತಿ ಬಾರಿ ಪವಿತ್ರ ನೀರನ್ನು ಬಳಸಿದಾಗ ನಾವು ದೇವರ ಕೃಪೆಗೆ ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುತ್ತೇವೆ. ಪವಿತ್ರ ನೀರು ಕೇವಲ ಒಂದು ಆಚರಣೆ ಅಲ್ಲ, ಅದು ನಮ್ಮ ಜೀವನದಲ್ಲಿ ದೇವರ ಸಾನ್ನಿಧ್ಯವನ್ನು ನೆನಪಿಸುವ ಒಂದು ಆಧ್ಯಾತ್ಮಿಕ ಕವಚವಾಗಿದೆ. ಅದು ನಮಗೆ ಹೇಳುವುದೇನೆಂದರೆ, ನೀವು ದೀಕ್ಷಾಸ್ನಾನದ ಮೂಲಕ ದೇವರ ಮಕ್ಕಳು, ನೀವು ಪಾಪದಿಂದ ಶುದ್ಧರಾದವರು, ನೀವು ದೇವರ ಕೃಪೆಯಡಿಯಲ್ಲಿ ನಡೆಯುವವರು ಎಂದು. ಹೀಗಾಗಿ ಪವಿತ್ರ ನೀರು ಕ್ರೈಸ್ತರ ಜೀವನದಲ್ಲಿ ದೇವರ ಕೃಪೆಯ ಹರಿವಿನ ದಿವ್ಯ ಸಂಕೇತ. ಇದು ನಂಬಿಗಸ್ತರನ್ನು ಶುದ್ಧಿಗೊಳಿಸಿ, ನಂಬಿಕೆಯಲ್ಲಿ ಬಲಪಡಿಸಿ, ಸದಾ ದೇವರ ಸಾನ್ನಿಧ್ಯವನ್ನು ನೆನಪಿಸುವ ಚಿಹ್ನೆಯಾಗಿಯೇ ಉಳಿದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಮುಂದಿನ ಬಾರಿ ನೀವು ಪವಿತ್ರ ನೀರನ್ನು ಬಳಸುವಾಗ ಅದನ್ನು ಅಭ್ಯಾಸದಂತೆ ಮಾಡಬೇಡಿ. ಹೃದಯದಿಂದ, ನಂಬಿಕೆಯಿಂದ, ಪ್ರಾರ್ಥನೆಯ ಮನಸ್ಸಿನಿಂದ ಮಾಡಿರಿ. ಆಗ ಪವಿತ್ರ ನೀರು ನಿಮ್ಮ ಆತ್ಮವನ್ನು ಬಲಪಡಿಸಿ, ನಿಮ್ಮ ಮನೆಗೆ ಶಾಂತಿ ತಂದು, ನಿಮ್ಮ ಜೀವನವನ್ನು ದೇವರ ಕೃಪೆಯಿಂದ ತುಂಬಿಸುತ್ತದೆ. ನೀರು ನಮ್ಮ ದೇಹಕ್ಕೆ ಜೀವ ಕೊಡುವಂತೆ ಪವಿತ್ರ ನೀರು ನಮ್ಮ ಆತ್ಮಕ್ಕೆ ಶಾಶ್ವತ ಜೀವ ಕೊಡುತ್ತದೆ. ಪವಿತ್ರ ನೀರು ದುಷ್ಟಶಕ್ತಿಯ ವಿರುದ್ಧದ ಆಧ್ಯಾತ್ಮಿಕ ಶಸ್ತ್ರ. ಸಂತರ ಜೀವನವು ನಮ್ಮ ನಂಬಿಕೆಗೆ ದೀಪಸ್ತಂಭವಾಗಿದೆ. ಅವರ ಅನುಭವಗಳಲ್ಲಿ ಪವಿತ್ರ ನೀರಿನ ಶಕ್ತಿಯನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ದೇವರು ಅವರಿಗೆ ಕೊಟ್ಟ ಕೃಪೆಯಂತೆ
ಪವಿತ್ರ ನೀರೇ ಅವರ ಜೀವನದಲ್ಲಿ ದುಷ್ಟಶಕ್ತಿಯ ವಿರುದ್ಧದ ಒಂದು ಅಸಾಧ್ಯವಾದ ಕವಚವಾಯಿತು. ಬನ್ನಿ ಹಾಗಾದರೆ ಸಂತರ ಜೀವನದಲ್ಲಿ ತೀರ್ಥದ ಮಹತ್ವವನ್ನು ತಿಳಿಯೋಣ. ಸಂತ ತೆರೇಸಾ ಅವಿಲಾ, ಪ್ರಾರ್ಥನೆಯ ತಾಯಿ. ಸ್ಪೇನ್ ದೇಶದ ಪವಿತ್ರ ತೆರೇಸಾ ತನ್ನ ಆತ್ಮೀಯ ಅನುಭವಗಳಲ್ಲಿ ದುಷ್ಟಾತ್ಮದ ದಾಳಿಯನ್ನು ಅನೇಕ ಬಾರಿ ಎದುರಿಸಬೇಕಾಯಿತು. ಅವರ ಆತ್ಮಕಥನಗಳಲ್ಲಿ ಅವರು ಹೀಗೆ ಬರೆಯುತ್ತಾರೆ: ಪವಿತ್ರ ನೀರಿನಲ್ಲಿರುವ ಶಕ್ತಿಯು ಅಪಾರ. ಶಿಲುಬೆಯ ಗುರುತು ಮಾಡಿದಾಗಲೂ ಸೈತಾನನು ಹಿಂತಿರುಗುತ್ತಾನೆ. ಆದರೆ ಪವಿತ್ರ ನೀರನ್ನು ಸಿಂಪಡಿಸಿದಾಗ ಅವನ ಕೋಪ ಹೆಚ್ಚಾಗಿ ಅವನು ತಕ್ಷಣವೇ ಓಡಿಹೋಗುತ್ತಾನೆ. ನನ್ನ ಹೃದಯದಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ತೀರ್ಥದ ಮಹತ್ವವನ್ನು ತಿಳಿಸುತ್ತಾರೆ. ಸಂತ ಜಾನ್ ಮೇರಿ ವಿಯನ್ನಿ, ಆರ್ಸ್ ಪಾದ್ರಿ. ಫ್ರಾನ್ಸ್ ದೇಶದ ಚಿಕ್ಕ ಹಳ್ಳಿಯಲ್ಲಿ ಸೇವೆ ಮಾಡಿದ ಸಂತ ಜಾನ್ ವಿಯನ್ನಿ ತನ್ನ ಜೀವನದಲ್ಲಿ ನಿರಂತರವಾಗಿ ದುಷ್ಟಾತ್ಮದ ಹಲ್ಲೆಗೆ ಗುರಿಯಾದನು. ಅವನ ಕೊಠಡಿಯಲ್ಲಿ ರಾತ್ರಿ ಹೊತ್ತು ವಿಚಿತ್ರ ಶಬ್ದಗಳು, ಹಾಸಿಗೆಯ ಕಂಪನ, ಬೆಂಕಿಯ ಹೊಗೆ ಇವೆಲ್ಲವೂ ಸಂಭವಿಸುತ್ತಿದ್ದವು. ಆದರೆ ಅವನು ತನ್ನ ಹತ್ತಿರ ಸದಾ ಪವಿತ್ರ ನೀರಿನ ಪಾತ್ರೆಯನ್ನು ಇಟ್ಟುಕೊಂಡಿದ್ದನು. ಯಾವಾಗಲಾದರೂ ದುಷ್ಟಾತ್ಮ ತೊಂದರೆ ಕೊಡಲು ಬಂದಾಗ ಅವನು ಶಿಲುಬೆಯ ಗುರುತು ಮಾಡಿ ಪವಿತ್ರ ನೀರನ್ನು ಸಿಂಪಡಿಸಿದ. ಕ್ಷಣಾರ್ಧದಲ್ಲಿ ಕತ್ತಲೆ ಕರಗಿ ಹೋಯಿತು. ಅವನ ಮುಖದಲ್ಲಿ ಶಾಂತಿ, ಹೃದಯದಲ್ಲಿ ಧೈರ್ಯ ನೆಲೆಸಿತು. ಇದರಿಂದಲೇ ಅವರು ಹೇಳುತ್ತಿದ್ದರು, ಪವಿತ್ರ ನೀರು ಎಂದರೆ ದೇವರ ಕೃಪೆಯ ಕವಚ. ಸೈತಾನನು ಅದನ್ನು ತಡೆಯಲು ಅಸಹನೀಯನಾಗುತ್ತಾನೆ. ಸಂತ ಬೆನೆಡಿಕ್ಟ್, ಶಾಂತಿಯ ಪಿತಾಮಹ. ಸಂತ ಬೆನೆಡಿಕ್ಟ್ ತನ್ನ ಶಿಷ್ಯರನ್ನು ದೇವರ ಮಾರ್ಗದಲ್ಲಿ ಬೆಳೆಸುತ್ತಿದ್ದನು. ಆದರೆ ಕೆಲವರು ಅವನನ್ನು ಇಷ್ಟಪಡದೆ ವಿಷ ಮಿಶ್ರಿತ ಪಾನೀಯ ನೀಡಿದರು. ಬೆನೆಡಿಕ್ಟ್ ಆ ಪಾತ್ರೆಯ ಮೇಲೆ ಶಿಲುಬೆಯ ಗುರುತು ಮಾಡಿ ಪ್ರಾರ್ಥಿಸಿದನು. ತಕ್ಷಣವೇ ಆ ಪಾತ್ರೆ ಒಡೆದು ಹೋಯಿತು. ವಿಷದ ಶಕ್ತಿ ನಾಶವಾಯಿತು. ಚರ್ಚಿನ ಪರಂಪರೆಯ ಪ್ರಕಾರ ಬೆನೆಡಿಕ್ಟ್ ತನ್ನ ಪ್ರಾರ್ಥನೆಯಲ್ಲಿ ಪವಿತ್ರ ನೀರಿನ ಆಶೀರ್ವಾದವನ್ನು ಬಳಸಿದ್ದನು. ಆ ಒಂದು ಹನಿ ನೀರೇ ಅವನ ಜೀವವನ್ನು ಉಳಿಸಿತು. ಈ ಘಟನೆಯೇ ಅವನನ್ನು ಆಧ್ಯಾತ್ಮಿಕ ಯೋಧ ನಾಗಿ ಮಾಡಿತು. ಸಂತ ಪಾದ್ರೆ ಪಿಯೋ, ಕ್ರಿಸ್ತನ ಗಾಯಗಳ ಸಾಕ್ಷಿ. ಇಟಲಿಯ ಸಂತ ಪಿಯೋ ಕ್ರಿಸ್ತನ ಗಾಯಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದ. ದುಷ್ಟಾತ್ಮವು ಅವರ ಮೇಲೆ ನೇರ ದಾಳಿ ಮಾಡುತ್ತಿತ್ತು, ಅವರನ್ನು ಹೊಡೆಯುತ್ತಿತ್ತು, ನೆಲಕ್ಕೆ ಬೀಳಿಸುತ್ತಿತ್ತು. ಆದರೆ ಪಿಯೋ ತನ್ನ ಹೃದಯದಲ್ಲಿ ಧೈರ್ಯದಿಂದ ಪವಿತ್ರ ನೀರನ್ನು ಬಳಸುತ್ತಿದ್ದನು. ಅವನ ಕೊಠಡಿಯಲ್ಲಿ ಯಾವಾಗಲೂ ಪವಿತ್ರ ನೀರಿನ ಪಾತ್ರೆ ಇತ್ತು. ಸೈತಾನನು ಹಲ್ಲೆ ಮಾಡಿದಾಗ ಪವಿತ್ರ ನೀರನ್ನು ಸಿಂಪಡಿಸಿದಾಗ ಕತ್ತಲೆಯ ಶಕ್ತಿ ತಕ್ಷಣವೇ ಕರಗಿ ಹೋಗುತ್ತಿತ್ತು. ಪಿಯೋ ಹೇಳುತ್ತಿದ್ದರು, ಪವಿತ್ರ ನೀರಿನ ಒಂದು ಹನಿ ಪ್ರಾರ್ಥನೆಯೊಂದಿಗಿರುವಾಗ ಅದು ದುಷ್ಟಾತ್ಮಕ್ಕೆ ಅಸಹನೀಯ ಬೆಂಕಿಯಂತೆ ಪರಿಣಮಿಸುತ್ತದೆ. ಇತರ ಪವಿತ್ರರ ಅನುಭವಗಳು. ಸಂತ ಫ್ರಾನ್ಸಿಸ್ ಜೇವಿಯರ್ ಸಮುದ್ರಯಾನ ಮಾಡುವಾಗ ಪವಿತ್ರ ನೀರನ್ನು ಅಲೆಗಳ ಮೇಲೆ ಸಿಂಪಡಿಸಿ ದೇವರ ಕೃಪೆಯೊಂದಿಗೆ ಸಮುದ್ರದ ಬಿರುಗಾಳಿಯನ್ನು ಶಾಂತಗೊಳಿಸಿದನೆಂಬ ಕಥೆ ಪ್ರಸಿದ್ಧ. ಅನೇಕ ಮಠಗಳಲ್ಲಿ ಪವಿತ್ರ ನೀರನ್ನು ಬಾಗಿಲಿಗೆ ಸಿಂಪಡಿಸಿ ದುಷ್ಟಶಕ್ತಿಗಳಿಂದ, ರೋಗಗಳಿಂದ, ಆಪತ್ತುಗಳಿಂದ ರಕ್ಷಣೆ ಪಡೆಯುತ್ತಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರರ ಅನುಭವಗಳಿಂದ ನಾವು ಏನು ಕಲಿಯಬೇಕು? ಪವಿತ್ರ ನೀರು ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಆಧ್ಯಾತ್ಮಿಕ ಶಸ್ತ್ರ. ನಂಬಿಕೆ ಮತ್ತು ಪ್ರಾರ್ಥನೆಯೊಂದಿಗೆ ಬಳಸಿದಾಗ ಅದು ದುಷ್ಟಶಕ್ತಿಗಳನ್ನು ಕರಗಿಸುತ್ತದೆ. ಅದು ನಮ್ಮ ಮನೆಗೆ ಶಾಂತಿ, ನಮ್ಮ ಹೃದಯಕ್ಕೆ ಧೈರ್ಯ, ನಮ್ಮ ಜೀವನಕ್ಕೆ ದೇವರ ಕೃಪೆಯನ್ನು ತರುತ್ತದೆ. ಕುಟುಂಬದಲ್ಲಿ ಪವಿತ್ರ ನೀರಿನ ಮಹತ್ವ ಮತ್ತು ಬಳಕೆ. ಮನೆ ಎಂದರೆ ಕೇವಲ ಇಟ್ಟಿಗೆ ಸಿಮೆಂಟ್ ಕಟ್ಟಡವಲ್ಲ, ಅದು ಪ್ರೀತಿಯ ಮಂಟಪ, ದೇವರ ಕೃಪೆಯ ನೆಲೆ. ಚರ್ಚಿನಂತೆ ಮನೆ ಕೂಡ ಸಣ್ಣ ದೇವಾಲಯ. ಈ ದೇವಾಲಯವನ್ನು ಪವಿತ್ರಗೊಳಿಸುವ ಶಕ್ತಿಯು ಪವಿತ್ರ ನೀರಿನಲ್ಲಿದೆ. ದೀಕ್ಷಾಸ್ನಾನದ ನೆನಪು. ಕುಟುಂಬದ ಪ್ರತಿಯೊಬ್ಬರೂ ದೀಕ್ಷಾಸ್ನಾನದ ಮೂಲಕ ದೇವರ ಮಕ್ಕಳಾದವರು. ಮನೆಗೆ ಪವಿತ್ರ ನೀರಿನ ಪಾತ್ರೆಯನ್ನು ಇಟ್ಟು ಪ್ರತಿದಿನ ಶಿಲುಬೆಯ ಗುರುತು ಮಾಡುವಾಗ ನಾವು ಆ ದೀಕ್ಷಾಸ್ನಾನದ ವಾಗ್ದಾನಗಳನ್ನು ಪುನರುಚ್ಚರಿಸುತ್ತೇವೆ. ಪಾಪವನ್ನು ತೊರೆದು ಕ್ರಿಸ್ತನಲ್ಲಿ ಬದುಕುವ ಪ್ರತಿಜ್ಞೆಯನ್ನು ನವೀಕರಿಸುತ್ತೇವೆ. ದಿನನಿತ್ಯದ ಪ್ರಾರ್ಥನೆಗಳಲ್ಲಿ ಬೆಳಿಗ್ಗೆ ದಿನವನ್ನು ಆರಂಭಿಸುವ ಮೊದಲು ಪವಿತ್ರ ನೀರಿನಿಂದ ಶಿಲುಬೆಯ ಗುರುತು ಮಾಡಿದರೆ ಆ ದಿನದ ಎಲ್ಲ ಕಾರ್ಯಗಳಿಗೂ ದೇವರ ಆಶೀರ್ವಾದ ದೊರೆಯುತ್ತದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಮರಳಿದಾಗ ಪವಿತ್ರ ನೀರಿನಿಂದ ಪ್ರಾರ್ಥನೆ ಮಾಡಿದರೆ ದಿನದ ಪರಿಶ್ರಮ ದೇವರ ಕೈಗೆ ಅರ್ಪಿತವಾಗುತ್ತದೆ. ಮಲಗುವ ಮೊದಲು ಮಕ್ಕಳಿಗೂ ಪೋಷಕರಿಗೂ ಶಾಂತಿ, ರಕ್ಷಣೆ ನೀಡುತ್ತದೆ. ಆಶೀರ್ವಾದ ಮತ್ತು ರಕ್ಷಣೆ. ಪವಿತ್ರ ನೀರನ್ನು ಮನೆಯ ಬಾಗಿಲು, ಕೊಠಡಿಗಳು, ಹಾಸಿಗೆ, ಅಡಿಗೆ ಮನೆ ಎಲ್ಲೆಡೆ ಸಿಂಪಡಿಸುವುದು ಕುಟುಂಬವನ್ನು ದುಷ್ಟಶಕ್ತಿಯಿಂದ, ಭಯದಿಂದ, ಆಪತ್ತುಗಳಿಂದ ರಕ್ಷಿಸುತ್ತದೆ. ಸಂತ ತೆರೇಸಾ ಅವಿಲಾ ಹೇಳಿದಂತೆ, ಸೈತಾನನು ಪವಿತ್ರ ನೀರಿನ ಶಕ್ತಿಯನ್ನು ತಡೆದುಕೊಳ್ಳಲಾಗದೆ ಓಡಿಹೋಗುತ್ತಾನೆ. ಮಕ್ಕಳ ಆಧ್ಯಾತ್ಮಿಕ ಬೆಳವಣಿಗೆ. ತಂದೆ ತಾಯಿಯರು ಮಕ್ಕಳಿಗೆ ಶಾಲೆಗೆ ಹೋಗುವ ಮೊದಲು, ಮಲಗುವ ಮೊದಲು ಪವಿತ್ರ ನೀರಿನಿಂದ ಶಿಲುಬೆಯ ಗುರುತು ಮಾಡಿದರೆ ಅದು ಅವರಿಗೆ ದೇವರ ರಕ್ಷಣೆಯ ನೆರಳಾಗಿ ಇರುತ್ತದೆ.
ಈ ಅಭ್ಯಾಸವು ಮಕ್ಕಳಲ್ಲಿ ನಂಬಿಕೆಯ ಬೀಜವನ್ನು ಬಿತ್ತುತ್ತದೆ. ಆಪತ್ತು ಅನಾರೋಗ್ಯದಲ್ಲಿ, ಕುಟುಂಬದಲ್ಲಿ ಯಾರಿಗಾದರೂ ರೋಗ ಬಂದರೆ ಅಥವಾ ಸಂಕಟ ಎದುರಾದರೆ ಪವಿತ್ರ ನೀರನ್ನು ಪ್ರಾರ್ಥನೆಯೊಂದಿಗೆ ಬಳಸುವುದು ಧೈರ್ಯ ನೀಡುತ್ತದೆ. ಅನೇಕ ಪವಿತ್ರರ ಜೀವನದಲ್ಲಿ ಇದರಿಂದ ಆತ್ಮೀಯ ಶಾಂತಿ ದೊರೆತ ಉದಾಹರಣೆಗಳಿವೆ. ವಿಶೇಷ ಸಂದರ್ಭಗಳಲ್ಲಿ, ಮನೆಗೆ ಹೊಸ ಸದಸ್ಯ ಬಂದಾಗ, ಮಗು ಜನಿಸಿದಾಗ, ಪ್ರಯಾಣಕ್ಕೆ ಹೊರಡುವಾಗ, ಹಬ್ಬ, ಹೂಮಾಲೆ, ಹಾರ್ವೆಸ್ಟ್ ಹಬ್ಬ, ಮನೆ ಆಶೀರ್ವಾದ ದಿನಗಳಲ್ಲಿ ಪವಿತ್ರ ನೀರನ್ನು ಬಳಸಿ ಆ ಕ್ಷಣವನ್ನು ದೇವರ ಕೃಪೆಯಿಂದ ಪವಿತ್ರಗೊಳಿಸಬಹುದು. ಪವಿತ್ರ ನೀರನ್ನು ಕುಟುಂಬದಲ್ಲಿ ಬಳಸುವುದು ಎಂದರೆ ಮನೆಯ ಪ್ರತಿಯೊಂದು ಮೂಲೆಗೂ ದೇವರ ಆಶೀರ್ವಾದವನ್ನು ಆಹ್ವಾನಿಸುವುದು. ಅದು ಕೇವಲ ನೀರಲ್ಲ, ಅದು ದೇವರ ಕೃಪೆಯ ಹರಿವಿನ ಸಂಕೇತ. ಪವಿತ್ರ ನೀರಿನಿಂದ ಮನೆಗೆ ಹನಿ ಬಿದ್ದಾಗ ಅದು ಗೋಡೆಗಳನ್ನು ಮಾತ್ರವಲ್ಲ, ಹೃದಯಗಳನ್ನು ಕೂಡ ಪವಿತ್ರಗೊಳಿಸುತ್ತದೆ. ಎಂದಿಗೂ ಪವಿತ್ರ ನೀರನ್ನು ಗೌರವದಿಂದ, ಸಂತಪ್ತ ಹೃದಯದಿಂದ ಸ್ವೀಕರಿಸಿ. ಆ ನೀರಿನಲ್ಲಿ ದೇವರ ಪ್ರೀತಿ, ಕರುಣೆ ಮತ್ತು ನಮ್ಮ ಜೀವಿತಕ್ಕೆ ಪವಿತ್ರತೆಯ ಆಶೀರ್ವಾದ ಹರಿದು ಬರುತ್ತದೆ. ಪವಿತ್ರ ನೀರು ಜೀವನದ ಪಾಪವನ್ನು ಶುದ್ಧೀಕರಿಸುವ ಅದ್ಭುತ ದೈವಿಕ ಸಂಕೇತ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.